ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ಲ ತಿಳಿದಿರೋ ಹಾಗೆ ಈಗ ದಕ್ಷಿಣಾಯನ ಪುಣ್ಯ ಕಾಲದಲ್ಲಿ ನಾವು ಇದ್ದೀವಿ. ದಕ್ಷಿಣಾಯನ ಅಂತಂದ್ರೆ ದಕ್ಷಿಣ ನಮ್ಮ ಬೋಧನೆಗಳ ಪ್ರಕಾರ ನಾವು ಕಲ್ತ್ಕೊಳ್ಳೋಕೆ ಹೋದ್ರೆ ಅದು ಹೃದಯ ಚಕ್ರಕ್ಕೆ ಅನಾಹತಕ್ಕೆ ಸಂಬಂಧಪಟ್ಟಂತ ಒಂದು ಜಾಗ ಅಥವಾ ಒಂದು ಶಕ್ತಿ ಅಲ್ಲಿದೆ. ದಕ್ಷಿಣಾಯನ ಅಂದ್ರೆ ಉತ್ತಮವಾದಂತ ದೈವಿಕವಾದಂತ ಸೂಕ್ಷ್ಮ ತರಂಗಗಳು ಈಗ ಹೃದಯದ ಕಡೆಗೆ ಹರ್ಕೊಂಡು ಬರ್ತಾ ಇದೆ. ಈಗ ಅಂಥದ್ರಲ್ಲಿ ಈ ದಕ್ಷಿಣಾಯನದಲ್ಲಿ ಇವಾಗ ನಾವು ಮಾರ್ಗಶೀರ್ಷ ಮಾಸದಲ್ಲಿ ಇದ್ದೇವೆ. ಮಾರ್ಗಶಿರ ಮಾಸ ಅಥವಾ ಮಾರ್ಗಶೀರ್ಷ ಮಾಸದಲ್ಲಿ. ಮಾರ್ಗಶೀರ್ಷ ಅಂತಂದ್ರೆ ಶಿರಸ್ಸು ಅಂತಂದ್ರೆ ಸಹಸ್ರಾರ, ಬೆಳಕಿಂದ ಕೂಡಿರ್ತಕ್ಕಂಥದ್ದು. ನಮ್ಮ ಭೌತಿಕವನ್ನ ದಾಟಿ ಆಧ್ಯಾತ್ಮಿಕದ ಕಡೆಗೆ ಹೋಗೋದಕ್ಕಿರ್ತಕ್ಕಂಥ ಒಂದು ಬಾಗಿಲು, ಅದರ ಕಡೆಗೆ ಹೋಗ್ತಕ್ಕಂಥ ಒಂದು ಮಾರ್ಗ ಕಾಣ್ತಕ್ಕಂಥದ್ದು ಮಾರ್ಗಶಿರ ಮಾಸ ಅಥವಾ ಮಾರ್ಗಶೀರ್ಷ ಮಾಸ. ಸೊ ಇದನ್ನೇ ಉಪಯೋಗಿಸ್ಕೊಂಡು ಶ್ರೀಕೃಷ್ಣ ಏನ್ ಮಾಡ್ದ, ಮಾರ್ಗಶಿರ ಮಾಸದಲ್ಲಿ ಭಗವದ್ಗೀತೆಯನ್ನ ಬೋಧನೆ ಮಾಡ್ದ. ಅಂಡ್ ಅದರಲ್ಲಿ ಆತ ಹೇಳ್ತಾನೆ, 10ನೇ ಅಧ್ಯಾಯ 35ನೇ ಶ್ಲೋಕವನ್ನ ನೀವು ಓದ್ದಾಗ ತಿಳ್ಕೊತೀರಾ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಈ ಒಂದು ಮಾಸದ ಒಂದು ಪ್ರಾಮುಖ್ಯತೆ ಏನು ಅಂತ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ತುಂಬಾ ಮುಖ್ಯವಾದಂತ ಒಂದು ತಿಂಗಳು ಇದು. ಈ ಸಮಯದಲ್ಲಿ ದಕ್ಷಿಣಾಯನದಲ್ಲಿ ಹೃದಯಕ್ಕೆ ಇಳಿದು ಬರ್ತಾ ಇರುವಂತ ವೈಬ್ರೇಷನ್ಸ್, ಅದೇ ಸಮಯದಲ್ಲಿ ಶಿರಸ್ಸಿನ ಕಡೆಗೆ ಸುಲಭವಾಗಿ ನಾವು ದಾಟಿ ಅಲ್ಲಿಂದ ಆಚೆ ಹೋಗಿ ಬೆಳಕನ್ನ ಸೇರೋದಕ್ಕೆ ಬೇಕಾದಂತ ಒಂದು ಶಕ್ತಿಗಳು ಈ ಸಮಯದಲ್ಲಿ ಲಭ್ಯ ಇರುತ್ತೆ. ಯಾರೆಲ್ಲ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸವನ್ನ ನಿಮ್ಮ ಗುರುಗಳು ಹೇಳ್ಕೊಟ್ಟಿರೋ ಹಾಗೆ ಅಭ್ಯಾಸ ಮಾಡ್ತಿರೋ ಅವರಿಗೆ ಇದೊಂದು ಉತ್ತಮವಾದಂತ ಅವಕಾಶ. ಮತ್ತೆ ಯೋಗ ಪ್ರಾಣವಿದ್ಯೆ ಕಲ್ತಂತ ಜನರು ಯಾರಿದ್ದೀರೋ ಅವರೆಲ್ಲರೂ ಕೂಡ ನವೆಂಬರ್ 23ನೇ ತಾರೀಕು ಮಾರ್ಗಶಿರ ಮಾಸದಲ್ಲೇನೆ ನಿಮಗೆ ಹಾಸನಲ್ಲಿ ಭಗವದ್ಗೀತೆಯ ಒಂದು ಹೊಸ ಆಯಾಮವನ್ನ, ಅದರ ಒಂದು ಹೊಸ ಪರಿಚಯವನ್ನ ನೀವು ತಿಳ್ಕೊಬಹುದು. ಈಗಾಗಲೇ ಲಭ್ಯ ಇರತಕ್ಕಂಥ ಸಾವಿರಾರು ಟಿಪ್ಪಣಿಗಳು ಅಥವಾ ವಿವರಣೆಗಳ ಜೊತೆಗೆ ಇದು ಒಂದು ಹೊಸ ರೀತಿಯ ಒಂದು ವಿವರಣೆಯನ್ನ ನೀವು ಕಲಿಯೋದಕ್ಕೆ ಅವಕಾಶ ಇದೆ. ಯೋಗ ಪ್ರಾಣವಿದ್ಯೆಯ ಫೌಂಡರ್ ಆದಂತಹ ಶ್ರೀ ಎನ್ ಜೆ ರೆಡ್ಡಿ ಅವರು ನವೆಂಬರ್ 23ನೇ ತಾರೀಕು ಹಾಸನಲ್ಲಿ ಈ ಭಗವದ್ಗೀತೆಯ ಇನ್ನರ್ ಎಸೆನ್ಸ್ ಅಂದ್ರೆ ಆಂತರ್ಯದ ತಿರುಳು, ಅದ್ರೊಳಗಡೆ ಇರ್ತಕ್ಕಂಥ ಒಂದು ತಿರುಳು ಏನಿದೆ ಅದನ್ನ ವಿವರಣೆ ಕೊಡ್ತಾರೆ. ಎಲ್ಲರೂ ಕೂಡ ಇದನ್ನ ಕಲ್ತ್ಕೊಳ್ಳಿ, ನಿಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಳ್ಳಿ. ಎಲ್ಲರೂ ಅಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು. ನಮಸ್ತೆ.